ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಮತ್ತು ನೀವು ವಿಡಿಯೋ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು 2 ಡೇಸ್ ವ್ಲಾಗ್ ಆಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ನಾನು ನನ್ನ ಹಸ್ಬೆಂಡು ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಆವಾಗ ಅದರಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಫಸ್ಟೇ ನಾನೇ ಸರಿ ನೀನೇ ಓಡಿಸು ಅಂದರು. ನನಗೂ ಸ್ವಲ್ಪ ಡ್ರೈವಿಂಗ್ ಬರುತ್ತಲ್ವ, 2 ವೀಲರು. ಹಾಗಾಗಿ ಅಮ್ಮ ಕೂಡ ನಾನು ಬರ್ತೀನಿ ಅಂತ ಇದ್ಲು. ಹಾಗಾಗಿ ಅಮ್ಮಗೆ ಸ್ವಲ್ಪ ಕರೆದೆ, ಸ್ವಲ್ಪ ಎತ್ತಿ ಕೊಡಿ ಅಂತ. ಸರಿ ಅಲ್ಲಿ ಕುತ್ಕೊಂಡು ಡ್ರ್ ಮಾಡ್ತಾಯಿದ್ಲು. ಅದಾದಮೇಲೆ ನನಗೆ ಒಂದೇ ಕೈಯಲ್ಲಿ ಹಿಡ್ಕೊಂಡು ಅವಳನ್ನ ಹಿಡ್ಕೊಳಕ್ಕಾಗಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡಿಗೆ ವೀಡಿಯೋ ಮಾಡಿ ಅಂತ ಹೇಳಿದೆ ಫ್ರೆಂಡ್ಸ್. ಅವ್ರ ಫೋನಲ್ಲಿ ಮಾಡ್ಕೊಂಡಿದ್ದಾರೆ. ನನಗೆ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜ್ ಖಾಲಿ ಆಗುತ್ತೆ, ನಿನ್ನ ಫೋನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅವ್ರದ್ರಲ್ಲಿ ಮಾಡಿದ್ದಾರೆ. ನನಗೆ ಎಡಿಟಿಂಗ್ ಮಾಡುವಾಗ ಮರ್ತೋಗಿತ್ತು. ನನಗೆ ಎಷ್ಟಾಗುತ್ತೆ ಅಷ್ಟು ನನ್ನ ಫೋನಲ್ಲೇ ಎಡಿಟಿಂಗ್ ವೀಡಿಯೋ ಮಾಡಿಕೊಂಡೆ. ಚಾರ್ಜ್ ಕೂಡ ಕಮ್ಮಿ ಇತ್ತು, ನಾನು ನೋಡಿಕೊಂಡೇ ಇರಲಿಲ್ಲ. ಅದು ಬೇರೆ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಷ್ಟು ಚಾರ್ಜ್ ಇತ್ತು ಅಷ್ಟರವರೆಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಿಚ್ ಆಫ್ ಆಗೋಯಿತು ಫ್ರೆಂಡ್ಸ್. ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ನೈಟೇ ಆಯಿತು. ನಾವು ಹೊರಡುವಾಗ ಬಂದು 12ರಿಂದ 1 ಗಂಟೆ ಮೇಲೆ ಆಗಿತ್ತು. ಯಾಕೆಂದರೆ ಮಂಜು ಸ್ಕೂಲಿಂದ ಬಂದಮೇಲೆ ನಾವು ಹೊರಟಿದ್ದು, ಹಾಗಾಗಿ ಟೈಮಿಂಗ್ಸ್ ಗೊತ್ತಿತ್ತು. ಅದಾದಮೇಲೆ ಮಾರ್ಕೆಟ್ ರೀಚ್ ಆದ್ವಿ. ಅಲ್ಲಿಂದ ಸ್ವಲ್ಪ ಸ್ಯಾರೀಸ್ ಇತ್ತು, ಅದನ್ನು ಪಾಲಿಶಿಂಗ್ ಎಲ್ಲ ಕೊಟ್ಬಿಟ್ಟು, ಡ್ರೈ ವಾಶ್ದು ಎಲ್ಲ ಕೊಟ್ಬಿಟ್ಟು ಹೊರಟ್ವಿ ಮಾರ್ಕೆಟ್ಗೆ. ಇಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ. ನಾವೇನು ಸಪ್ರೇಟಾಗಿ ತೊಗೊಳಕ್ಕೆ ಅಂತ ಬಂದಿರಲಿಲ್ಲ ಫ್ರೆಂಡ್ಸ್. ಮತ್ತು ತರಕಾರಿ, ಸ್ವಲ್ಪ ಫ್ರೂಟ್ಸು ಮಕ್ಕಳಿಗೆ. ಅದಾದಮೇಲೆ ಇವ್ರಿಗೇನೋ ಅಂಗಡಿಗೆ ಬೇಕಾಗಿದ್ದು ವಸ್ತು ತೊಗೊಳಕ್ಕೆ ಹೋದ್ವಿ ಅಷ್ಟೇ. ಪ್ಯಾಕಿಂಗ್ಸ್ಗೆ ಕವರ್ಸು ಅದು ಇದು ಎಲ್ಲ. ಆ ರೋಡಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ದೇವಸ್ಥಾನ ಇದೆಯಲ್ವ, ಅಲ್ಲಿ ಪೆಂಡಲ್ ಏನೋ ಹಾಕಿದ್ರು. ಹಾಗಾಗಿ ಅಲ್ಲಿ ಬೇಡ ಅಂದ್ಬಿಟ್ಟು ಇನ್ನೊಂದು ಕಡೆ ಹೊರಟ್ವಿ. ಸರಿ, ಬುಕ್ ಸ್ಟೋರ್ ಸಿಗತ್ತಾ ಅಂತ ನೋಡಿದ್ವಿ. ಯಾಕಂದರೆ ನಮಗೆ ಕವರ್ಗೆಲ್ಲ ಸ್ಟೆಪ್ಲರ್ ಮಾಡ್ತೀವಲ್ವ, ಹಾಗಾಗಿ ಸ್ಟೆಪ್ಲರ್ ಬೇಕಿತ್ತು. ಹಾಗಾಗಿ ಒಂದು ಬಾಕ್ಸ್ ಫುಲ್ ತೊಗೊಂಡ್ವಿ. 150 ಏನೋ ತೊಗೊಂಡ್ರು. 150 ಏನೋ ತೊಗೊಂಡ್ರು ಒಂದು ಬಾಕ್ಸ್ಗೆ. ಅದರಲ್ಲಿ 20 ಪೀಸು 50 ಪೀಸು ಏನೋ ಬರುತ್ತೆ ಅಂತ ಹೇಳಿದರು. ಇದೇ ಶಾಪು. ಅಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಹೊರಟ್ವಿ ಕವರ್ದೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ನಮಗೆ ನಿಜವಾಗ್ಲೂ ನಾನು ತುಂಬ ಅಂದರೆ 2 ವರ್ಷ ಆಯ್ತೇನೋ ಬಂದು. ನಂಗೆ ನಿಜವಾಗ್ಲೂ ಈ ಕಡೆ ಆ ಕಡೆ ಗೊತ್ತೇ ಇಲ್ಲ. ಅದೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಏನಾದರೂ ಬೇಕು ಅಂತ ಅಂದರೆ ಇಲ್ಲಿ ಬಂದು ಗಾಡಿ ಬಿಟ್ಬಿಟ್ಟು ನೀನು ನಡ್ಕೊಂಡು ಬಂದು, ಬಸ್ಸಲ್ಲಿ ಇಲ್ಲಾಂದರೆ ನಡ್ಕೊಂಡು ಬಂದು ಏನಾದರೂ ತೊಗೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಆಗೋದಿಲ್ಲ ಇಲ್ಲಿ ಬರೋದು ಅಂತ ಹೇಳ್ತಾಯಿದ್ರು. ನಾನು ಕೆಲವೊಂದು ಮೆಟೀರಿಯಲ್ ತೊಗೊಳಕ್ಕೆ ಅಂತ ಹೋದೆ. ಹಾಗೆ ಉಲ್ಲನ್ ಬೇಕಿತ್ತು. ಒಬ್ರು ಕೇಳಿದ್ರೆ ಒಬ್ರು ಹೇಳ್ತಾನೆ ಇರಲಿಲ್ಲ. ಮುಂದೆ ಹೋಗಿ ಅಲ್ಲಿ ಇಲ್ಲಿ ಅಂತ ಹೇಳ್ತಾಯಿದ್ರು. ಅದೇ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲದೇ ಹೋದರೆ. ಅದಾದಮೇಲೆ ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಜುಗೆ ಸ್ಕೂಲ್ ಕೂಡ ಇತ್ತಲ್ವ. ನೈಟ್ ಬರೋದು ಲೇಟ್ ಆಯಿತು. ಹಾಗೆ ಶಾಪ್ನೆಲ್ಲ ನೋಡಿಕೊಂಡು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದೆ. ಇಲ್ಲ, ಸ್ವಲ್ಪ ಟೈಮೇ ಆಗಿತ್ತು. ಹಾಗಾಗಿ ಹುಡುಗಿ ಕೂಡ ಇರ್ತಾರಲ್ವ, ಅವ್ರಿಗೂ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಇಬ್ಬರು ಹೋಗಿದ್ವಲ್ಲ, ಜೊತೆಲೇ ಬಂದುಬಿಟ್ವಿ. ಬೆಳಗಿನ ದಿನ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಬೆಳಗ್ಗೆನೇ ಸ್ಕೂಲಿಗೆ ಬೇರೆ ಹೋಗೋದಿತ್ತಲ್ವ ಮಂಜು. ಬೆಳಗ್ಗೆ 6 o'clock ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ಗೆ ತರಕಾರಿ ಪಲಾವ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಚಕ್ಕೆ ಲವಂಗ ಹಾಕ್ಕೊಂಬಿಟ್ಟು, ಮಸಾಲೆ ನಿಮಗೆ ಯಾವುದಾಗುತ್ತೆ ಯಾವುದು ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಇದು ಹಾಕ್ಕೋಬೇಕು ಅಂತ ನಾನೇನು ಮಾಡ್ಕೊಳ್ಳಲ್ಲ. ಅದು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟು, ಆಮೇಲೆ ಅರಶಿನ ಸ್ವಲ್ಪ, ಆಮೇಲೆ ಇದು ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ರುಬ್ಬಿಟ್ಟಿದ್ದನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದಕ್ಕೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬೋದು. ನಾನು ಇಷ್ಟೇ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಪೌಡ್ರು ಇಲ್ಲಾಂದರೆ ಪಲಾವ್ ಪೌಡ್ರ್ ಏನಾದರೂ ಹಾಕ್ಕೊಳ್ಳಿ ಇದ್ದರೆ. ನನ್ನ ಹತ್ರ ಖಾಲಿ ಆಗಿತ್ತು. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಮತ್ತು ಅಕ್ಕಿ ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ವಿಜಿಲ್ಗೆ ಬರೋಕ್ಕೆ ಇಟ್ಟಿದ್ದೀನಿ.
ಅದಾದಮೇಲೆ ಕಾಫಿ ಕೂಡ ಮಾಡಿರಲಿಲ್ಲ, ಯಾಕಂದರೆ ನನಗೆ ಬೆಳಗ್ಗೆ ಮಾಡೋ ಕೆಲಸ ಫಸ್ಟ್ ಆಗಿಬಿಡ್ಬೇಕು. ನಂದು ಆವಾಗಿಂದ ಇದೇ ರೂಢಿ ಇದೆ. ಹಾಗಾಗಿ ಫಸ್ಟು ಏನೇ ಆಗಲಿ ಏನೇ ಬರಲಿ ತಿಂಡಿ ಆಗಿಬಿಟ್ಟು ನಾನು ಲೇಟಾಗಿ ಎದ್ರೂ ಅಷ್ಟೇ ಫ್ರೆಂಡ್ಸ್, ನಾನು ಕಾಫಿ ಹೊಟ್ಟೆ ಹಸಿವು ಅಂತ ನೋಡ್ಕೊಂಡು ಕೂರಲ್ಲ. ಕಾಫಿ ಮಾಡಿಬಿಟ್ಟು ನಾನು ಅಮ್ಮನಿಗೆ ಕೊಟ್ಟೆ, ಹಸ್ಬೆಂಡ್ಗೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ತಿಂಡಿ ಆಯ್ತಲ್ವ, ಹಾಗೆ ವಿಜಿಲ್ ಆಫ್ ಮಾಡಿಬಿಟ್ಟು ಕಾಫಿ ಕೊಟ್ಟು ಕಳಿಸ್ದೆ. ಅದಾದಮೇಲೆ ಮಂಜುಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಿಂದಿನ ದಿನ ಎಲ್ಲ ಸ್ವಲ್ಪ ಜಂಕ್ಸ್ ಕೊಟ್ಟಿದ್ದೆ. ಇವತ್ತು ಫ್ರೂಟ್ಸ್ ತಂದಿದ್ವಲ್ಲ ಮಾರ್ಕೆಟಿಂದ, ಹಾಗಾಗಿ ದಾಳಿಂಬೆನ ಹಾಕಿದ್ದೀನಿ. ಜೊತೆಗೆ ಪಲಾವ್ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲ ಮಿಸ್ಸಿ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಆಡಿದೆ, ಏನು ಅಂದ್ಕೋಬೇಡಿ. ಬೆಳಗಿನ ದಿನಚರಿ ಗೊತ್ತಿರುತ್ತೆ, ಮಕ್ಕಳು ಸ್ಕೂಲ್ಗೆ ಹೋದರೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಅವನು ಎಬ್ಬರಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಟ್ಟೆ ಹಾಕೋಣ ಅಂತ ಕರ್ಕೊಂಡು ಬಂದೆ. ನಿಮ್ಮ ಮಕ್ಕಳು ರೆಡಿ ಮಾಡೋದಿದೆಯಲ್ಲ ನೋಡಿ, ನಾನು ಎಲ್ಲೋ ಇಡೋಕ್ಕೋದ್ರೆ ಅವರೆಲ್ಲ ಇಡಿಸ್ಕೋತಾರೆ. ಅದಾದಮೇಲೆ ಚೆನ್ನಾಗೂ ಕಾಣಲ್ಲ ನೋಡಿ, ಬೇಡ ಅಂತ ಹಠ ಮಾಡ್ಕೊಂಡಿದ್ದಾನೆ. ಮತ್ತು ಕಿರ್ಚೋದು ಅಳೋದು ಜಾಸ್ತಿ ಮಾಡಲ್ಲ, ಸ್ವಲ್ಪ ಕಿರ್ಚುತ್ತಾನೆ. ಅವ್ರ ಅಪ್ಪ ಇದ್ರಂತೂ ಮಾತೇ ಕೇಳಲ್ಲ. ಅವರಪ್ಪ ಸ್ವಲ್ಪ ಐರನ್ ಎಲ್ಲ ಮಾಡ್ತಾಯಿದ್ರು ಈ ಕಡೆ ಶಾಪಲ್ಲಿ, ಮನೆ ಹತ್ರ ಶಾಪ್ ಇದೆ, ಅಲ್ಲಿ ಮಾಡ್ತಾಯಿದ್ರು. ಅದು ಓಪನ್ ಮಾಡಲ್ಲ, ನಮ್ಗೆ ಏನಾದ್ರು ಕೆಲಸ ಏನಾದ್ರು ಇತ್ತು ಅಂದರೆ ಅಲ್ಲಿ ಮಾಡ್ತೀವಿ. ಹಾಗಾಗಿ ಅವನಿಗೆ ಬೆಳಗ್ಗೆ ಬೇಗ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಕೈ ಹಾಕೋಕ್ಕೆ ಎಷ್ಟು ಸರ್ಕಸ್. ಮಕ್ಕಳಿಗೆ ಬಟ್ಟೆ ಹಾಕೋದು, ಸ್ಕೂಲಿಗೆ ರೆಡಿ ಮಾಡೋದು, ಎಲ್ಲಾದರೂ ಕರ್ಕೊಂಡು ಹೋಗೋದು ಅಂದರೆ ಈ ತಂದೆಗೆ ಏನು ಇದಿರಾಗಲ್ಲ, ತಾಯಿದಿರಿಗೆ ಮಾತ್ರ ಪ್ರೆಷರ್ ಅಂದರೆ ಪ್ರೆಷರು. ಅದರಲ್ಲೂ ಒಟ್ಟೊಟ್ಟಿಗೆ ಇಬ್ಬಿಬ್ಬರು ಮಕ್ಳು ಹೋಗ್ತಾರೆ ಅಂದರೆ ಅಪ್ಪ, ಚಿಕ್ಕವರೇ ಆಗಿರೋದ್ರಿಂದ. ಅಷ್ಟೊತ್ತಿಗೆ ಅಮ್ಮ ಕೂಡ ಎದ್ಬಿಟ್ಟಿದ್ಲು ಗ್ಯಾಪಲ್ಲಿ. ಅಮ್ಮ ಮೇಲ್ಗಡೆ ಕರ್ಕೊಂಡೋಗಿದ್ರು ಅಂತ ಅನಿಸುತ್ತೆ. ಈ ಪ್ಯಾಂಟ್ ಜೀನ್ಸ್ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಚಡ್ಡಿ ಅಂದರೆ ಶಾರ್ಟ್ಸ್ ಥರ ಬರುತ್ತಲ್ವ, ಅದನ್ನು ಹಾಕು ಅಂದರೆ ಅದು ಬೇಡ ಅಂತೆ. ಸರಿ ಜೀನ್ಸ್ ಬೇಕಾ ಅಂತಾನೆ. ಈ ಜೀನ್ಸ್ ಹಾಕೋದಕ್ಕೆ ನೋಡಿ ಎಷ್ಟು ಕಷ್ಟಪಡಬೇಕು. ನಾನು 8 ಗಂಟೆ ಹೋಗೋ ಅಷ್ಟರಲ್ಲಿ ಇಷ್ಟೆಲ್ಲ ರೆಡಿ ಮಾಡಬೇಕು. ಬಸ್ ಬಂದುಬಿಡುತ್ತೆ, ಅವರು ಹೋಗ್ಬಿಟ್ರೆ ಮತ್ತೆ ನಾವೇ ಕರ್ಕೊಂಡೋಗಿ ಬಿಡಬೇಕಾಗತ್ತೆ. ಒಂದೊಂದು ಟೈಮ್ ನನ್ನ ಹಸ್ಬೆಂಡ್ ಇದ್ದರೆ ಹೋದ್ರೂ ಪರವಾಗಿಲ್ಲ, ಹಸ್ಬೆಂಡ್ ಇಲ್ಲ ಅಂದರೆ ನಾನು ಎತ್ಕೊಂಡೋಗಿ ಕರ್ಕೊಂಡು ಬರೋಷ್ಟೊತ್ತಿಗೆ ನಾನು ಸ್ಕೂಲ್ ಟೈಮೇ ಮೋಸ್ಟ್ಲಿ ಅವ್ನು ಬಿಡೋ ಟೈಮೇ ಆಗೋಗ್ಬಿಡುತ್ತೇನೋ. ಹಾಗಾಗಿ ಮತ್ತು ಅವ್ನು ರೆಡಿ ಮಾಡೋದಲ್ವ, ಹಾಯ್ ಹೇಳು ಅಂತ ಹೇಳ್ತಾಯಿದ್ದೆ. ಅವನು ಹಾಯ್ ಹೇಳ್ತಾ ಇದ್ದ ನಿಮಗೆಲ್ಲರಿಗೂ. ಹಾಗೆ ಒಂದು ಹಾಯ್ ಹೇಳಿ ಅವನಿಗೂ ಕೂಡ. ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದರೂ ಚೇಂಜಸ್ ಬೇಕಿದ್ರೆ ಈ ಥರ ಹೇಳಿ. ನಂಗೆ ಕಮೆಂಟ್ಸೇ ಬರ್ತಾಯಿಲ್ಲ. ಒಂದೇ 1-2 ಅಷ್ಟೇ ಬಂದಿದೆ, ಜಾಸ್ತಿ ಯಾವುದರಲ್ಲೂ ಕಮೆಂಟ್ಸೇ ಬಂದಿಲ್ಲ. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಫಸ್ಟ್ ಡೇ ಹಾಕಿದ್ನಲ್ವ, ಹಾಗಾಗಿ ಇದು ನೋಡಿ, ಕಾರು ಮಾರ್ಕೆಟಿಂದ ಕಾರೆಲ್ಲ ತೊಗೊಂಡು ಬಂದಿದ್ದೆ ಅವ್ನಿಗೆ ಆಟಾಡೋದಕ್ಕೆ. ಎಲ್ಲ ಮುರಿದಾಕ್ಕೊಂಡ್ಬಿಟ್ಟು ಕಾರು ಅಂತ ಇದ್ದ, ಹಾಗಾಗಿ ಕಾರ್ ತೊಗೊಂಡು ಬಂದಿದ್ದೆ ನೋಡಿ. ಅಮ್ಮನ ಅಲ್ಲಿ ಆಟಾಡ್ಸ್ಕೊಂಡು ಅಮ್ಮ ಇದ್ದಾರೆ. ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅಡುಗೆ ಮತ್ತು ತಿಂಡಿನ. ಇವಾಗ ದಿನಚರಿ ಚೇಂಜ್ ಆಗಿದೆ. ಸ್ಕೂಲಿಗೆ ಹೊರಟ್ವಿ, ಅಷ್ಟೊತ್ತಿಗೆ ಅವ್ರ ಅಪ್ಪ ಎಲ್ಲ ಆಚೆ ಇದ್ರಲ್ವ, ನೀನು ಬಾ ಅಂತ ಕರೀತಾ ಇದ್ದ. ಸರಿ ಮಮ್ಮಿ ಬಿಟ್ಟು ಬರುತ್ತೆ ಹೋಗಪ್ಪ ಅಂತ ಹೇಳ್ತಾಯಿದ್ರು. ಸರಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಒಂದೊಂದು ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ. 8:05ಗೆ 8:10ಗೆಲ್ಲ ಇರ್ತೀವಿ ಅಂತಾರೆ, ಒಂದೊಂದು ಟೈಮ್ 8:15 ಆಗುತ್ತೆ. 5 to 10 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ಅವನ್ನ ಕಳಿಸ್ಬಿಟ್ಟು ಬಂದು ಇವಾಗ ಇದನ್ನು ಡೈಲಿ ರೂಢಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ವಾಕಿಂಗ್ ಮಾಡೋದನ್ನ. 5 ಡೇಸ್ ಅವ್ನು ಸ್ಕೂಲಿಗೆ ಹೋಗ್ತಾನೆ, ನಾನು 5 ಡೇಸ್ ವಾಕಿಂಗ್ ಮಾಡ್ತಾಯಿದ್ದೀನಿ. 2-3 ವೀಕ್ಸಿಂದ ಮಾಡ್ತಾಯಿದ್ದೀನಿ. 2 ಡೇಸ್ ಮಾಡ್ತಾಯಿಲ್ಲ ಅಷ್ಟೇ, ಸ್ಯಾಟರ್ಡೆ ಸಂಡೇ. ಅದು ಆ ಡೇನೂ ಮಾಡಬೇಕು ಅಂತೀನಿ. ಅವ್ನು ಸ್ಕೂಲಿಗೆ ರೆಡಿ ಮಾಡೋದಿರಲ್ವಲ್ಲ, ಲೇಟಾಗಿ ಎದ್ಬಿಡ್ತೀನಿ. ನಾನು ಡೈಲಿ ಇದನ್ನು ವಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲೇ ಗ್ರೌಂಡ್ ಇದೆ ಪಕ್ಕದಲ್ಲಿ, ಹಾಗಾಗಿ ಬಂದು ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡೋಣ ಅಂತ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿದ್ನಲ್ವ ಅಡುಗೆದು ಅಂದ್ಬಿಟ್ಟು ಅಮ್ಮ ಕೂಡ ನೋಡಿ ಅಲ್ಲಿ ಬರ್ತಾಯಿದ್ದಾರೆ. ಅಮ್ಮನ ಎತ್ಕೊಂಡು ಬಂದಿದ್ದರು. ನಾನು ಇದೇನೋ ಕಂಬ ಇದೆಯಲ್ಲ ಅದ್ರ ಮೇಲೆ ಕೂತಿದ್ದೆ. ಕೂತ್ಕೊಂಡು ನೋಡಿ, ಈ ಕಂಬದ ಮೇಲೆ ಕುತ್ಕೊಳಕ್ಕೆ ಜಾಗ ಇತ್ತು ಅಂತ ಕುತ್ಕೊಂಡೆ ನೋಡಿ. ನಮ್ಮಮ್ಮ ಎದ್ದೋ ಫಸ್ಟು ಅಲ್ಲಿಂದ ಕಿರ್ಚ್ತಾ ಇದ್ದೀನಿ, ನಿನಗೆ ಗೊತ್ತಾಗ್ತಾ ಇಲ್ಲ ಕುತ್ಕೋಬಾರ್ದು ಅಂತ. ಅದು ಯಾಕೋ ಗೊತ್ತಿಲ್ಲ.
ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಟೇಕ್ ಕೇರ್. ಬಾಯ್ ಬಾಯ್.